ಲಾರಿಗಳಿಗೆ ಮುಂದಿನ ಭಾಗದಲ್ಲಿ ಈ ರೀತಿಯ ರಾಡ್ಸ್ ಇರೋದನ್ನ ನಿಮ್ಮಲ್ಲಿ ಕೆಲವರು ನೋಡಿರಬಹುದು. ಆದ್ರೆ ಇವು ಯಾಕಿರ್ತವೆ, ಇವುಗಳ ಉಪಯೋಗವೇನು ಗೊತ್ತಾ? ಈ ರಾಡ್ಗಳು ಹೆಚ್ಚಾಗಿ ಓಲ್ಡ್ ಮಾಡೆಲ್ ಲಾರಿಯಲ್ಲಿರ್ತವೆ. ಸಾಮಾನ್ಯವಾಗಿ ಇವುಗಳನ್ನ ರೈಟ್ ಹ್ಯಾಂಡ್ ಅಂಡ್ ಲೆಫ್ಟ್ ಹ್ಯಾಂಡ್ ಮಾರ್ಕರ್ ಪೋಲ್ಸ್ ಅಂತ ಕರೀತಾರೆ. ಇವುಗಳಿಂದ ಉಪಯೋಗವೇನೆಂದ್ರೆ ಡ್ರೈವರ್ ಇಕ್ಕಟ್ಟಾದ ರಸ್ತೆಗಳಲ್ಲಿ ಹೋಗುವಾಗ, ಟರ್ನಿಂಗ್ ತೆಗೆದುಕೊಳ್ಳುವಾಗ ಅಥವಾ ಎರಡು ವೆಹಿಕಲ್ಸ್ ಲಾರಿ ಪಕ್ಕದಲ್ಲಿಂದ ಹೋಗುವಾಗ ಡ್ರೈವರ್ ತುಂಬಾ ಎಚ್ಚರಿಕೆಯಿಂದ ಡ್ರೈವ್ ಮಾಡಬೇಕಾಗುತ್ತೆ. ಅಂತ ಸಮಯದಲ್ಲಿ ಡ್ರೈವರ್ ಈ ಐರನ್ ರಾಡ್ಸ್ ನ ನೋಡಿ ಪಕ್ಕದಲ್ಲಿ ಎಷ್ಟು ಜಾಗ ಇದೆ ಅನ್ನೋದನ್ನ ಅಂದಾಜು ಹಾಕ್ತಾ ಎಚ್ಚರಿಕೆಯಿಂದ ಡ್ರೈವ್ ಮಾಡಲು ಇವು ಸಹಾಯವಾಗ್ತವೆ. ಎಲ್ಲಾ ವಾಹನಗಳ ಸೈಲೆನ್ಸರ್ ಈ ರೀತಿ ಹಿಂದಿನ ಭಾಗದಲ್ಲಿ ಕೆಳಗಡೆ ಇರ್ತವೆ. ಆದ್ರೆ ಟ್ರ್ಯಾಕ್ಟರ್ಗಳ ಸೈಲೆನ್ಸರ್ ಯಾಕೆ ಈ ರೀತಿ ಮೇಲೆ ಇರುತ್ತೆ? ಇದಕ್ಕೆ ಕಾರಣವೇನು? ಟ್ರ್ಯಾಕ್ಟರ್ಗಳ ಸೈಲೆನ್ಸರ್ ಈ ರೀತಿ ಇರೋದಕ್ಕೆ ಹಲವಾರು ಕಾರಣಗಳಿವೆ. ಅವೇನೆಂದ್ರೆ ಟ್ರ್ಯಾಕ್ಟರ್ನ ಹೆಚ್ಚಾಗಿ ಹೊಲಗದ್ದೆಗಳಲ್ಲಿ ಬಳಸ್ತಾರೆ. ಹೀಗೆ ಬಳಸುವಾಗ ಟ್ರ್ಯಾಕ್ಟರ್ನ ಸೈಲೆನ್ಸರ್ ಮೇಲ್ಗಡೆ ಇರದೆ ಕಾರ್ಗಳಿಗಿದ್ದಂತೆ ಕೆಳಗಡೆ ಇದ್ರೆ ಆ ಸೈಲೆನ್ಸರ್ ಇಂದ ಬರುವ ಹೊಗೆ ಮತ್ತು ಹಾನಿಕರವಾದ ಅನಿಲಗಳು ನೇರವಾಗಿ ಹೊಲಗದ್ದೆಗಳಿಗೆ ತಾಕುವುದರಿಂದ ಅಲ್ಲಿರುವ ಬೆಳೆಗಳು ಮತ್ತು ಭೂಮಿ ಕಲುಷಿತವಾಗುತ್ತೆ. ಆದ್ರೆ ಹೀಗೆ ಸೈಲೆನ್ಸರ್ ಮೇಲೆ ಇರೋದ್ರಿಂದ ಅದರಿಂದ ಬರುವ ಹಾನಿಕರವಾದ ಅನಿಲಗಳು ನೇರವಾಗಿ ಗಾಳಿಯಲ್ಲಿ ಸೇರ್ತವೆ ಮತ್ತು ಹೊಲಗದ್ದೆಗಳು ಯಾವಾಗ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ಒಂದೊಂದ್ಸಲ ಗದ್ದೆಯೆಲ್ಲ ನೀರಿನಿಂದ ಕೆಸರು ಕೆಸರಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಆ ನೀರಾಗ್ಲಿ ಮಣ್ಣಾಗ್ಲಿ ಸೈಲೆನ್ಸರ್ ಒಳಗಡೆ ಹೋದ್ರೆ ಎಕ್ಸಾಸ್ಟ್ ಸಿಸ್ಟಮ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತೆ. ಇದಕ್ಕೆ ಮತ್ತೊಂದು ಕಾರಣ ಏನೆಂದ್ರೆ ಕೆಲವೊಂದ್ಸಲ ಹೊಲಗದ್ದೆಗಳಲ್ಲಿ ಒಣಗಿದ ಹುಲ್ಲು ಅಥವಾ ಒಣಗಿದ ಬೆಳೆ ಇರುತ್ತೆ. ಆಗ ಆ ಸೈಲೆನ್ಸರ್ ಇಂದ ಬರುವ ಹಾಟ್ ಗ್ಯಾಸಸ್ ಅವುಗಳಿಗೆ ತಾಕಿ ಬೆಂಕಿ ಹತ್ತಿಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲ ಕಾರಣಗಳಿಂದ ಟ್ರ್ಯಾಕ್ಟರ್ನ ಸೈಲೆನ್ಸರ್ ಮೇಲ್ಗಡೆ ಇರುತ್ತೆ. ಬೈಕ್ಗಳ ಡಿಸ್ಕ್ ಬ್ರೇಕ್ಗೆ ರಂಧ್ರಗಳು ಯಾಕಿರ್ತವೆ ಗೊತ್ತಾ? ನಾವು ಬೈಕ್ನಲ್ಲಿ ಬ್ರೇಕ್ನ ಹಾಕಿದಾಗ ಬ್ರೇಕ್ ಪ್ಯಾಡ್ಸ್ ರೋಟರ್ನ ಹಿಡಿದುಕೊಳ್ಳೋದ್ರಿಂದ ಎರಡರ ಮಧ್ಯೆ ಫ್ರಿಕ್ಷನ್ ಅಂದ್ರೆ ಘರ್ಷಣೆ ಉಂಟಾಗಿ ಹೀಟ್ ಉತ್ಪತ್ತಿಯಾಗುತ್ತೆ. ಹೀಗೆ ಪದೇ ಪದೇ ಹೀಟ್ ಉತ್ಪತ್ತಿಯಾಗೋದ್ರಿಂದ ಡಿಸ್ಕ್ ಬ್ರೇಕ್ ಬೇಗ ಹಾಳಾಗೋದು ಅಥವಾ ಬ್ರೇಕ್ ಸರಿಯಾಗಿ ಕೆಲಸ ಮಾಡದೇ ಇರುವಂತಹ ಸಮಸ್ಯೆಗಳು ಉಂಟಾಗ್ತವೆ. ಆದ್ರೆ ಈ ರಂಧ್ರಗಳಿರೋದ್ರಿಂದ ಈ ರಂಧ್ರಗಳ ಮೂಲಕ ಏರ್ ಸರ್ಕ್ಯುಲೇಟ್ ಆಗಿ ಅಲ್ಲಿ ಉತ್ಪತ್ತಿಯಾಗುವ ಹೀಟ್ ಕಡಿಮೆಯಾಗುತ್ತೆ. ಹಾಗೇನೆ ಬ್ರೇಕ್ನ ಹಾಕಿದಾಗ ಬ್ರೇಕ್ ಪ್ಯಾಡ್ಸ್ ರೋಟರ್ನ ಹಿಡಿದುಕೊಂಡಾಗ ಫ್ರಿಕ್ಷನ್ ನಿಂದ ಉತ್ಪತ್ತಿಯಾಗುವ ಹೀಟ್ ಅಂಡ್ ಹಾಟ್ ಗ್ಯಾಸಸ್ ಆ ರಂಧ್ರಗಳ ಮೂಲಕ ಹೊರಗಡೆ ಹೋಗ್ತವೆ. ಹೀಗೆ ಡಿಸ್ಕ್ ಬ್ರೇಕ್ಗೆ ರಂಧ್ರಗಳಿರೋದ್ರಿಂದ ಡಿಸ್ಕ್ ಬ್ರೇಕ್ಗಳು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರ್ತವೆ. ನಮ್ಮಲ್ಲಿ ಕೆಲವರಿಗೆ ಕೈ ಬೆರಳ ಮೇಲೆ ಈ ರೀತಿ ಚರ್ಮ ಮೇಲೆ ಕಿತ್ಕೊಂಡು ಬಂದಿರುತ್ತೆ. ಆದ್ರೆ ಇವು ಯಾಕೆ ಏರ್ಪಡ್ತವೆ ಗೊತ್ತಾ? ಈ ಪ್ರಕ್ರಿಯೆಯನ್ನ ಪೀಲಿಂಗ್ ಕ್ಯೂಟಿಕಲ್ಸ್ ಅಂತ ಕರೀತಾರೆ. ಈ ರೀತಿ ಆಗೋದಕ್ಕೆ ಕೆಲವು ಕಾರಣಗಳಿವೆ. ಅವುಗಳಲ್ಲಿ ಮೊದಲನೆಯದ್ದು ಡ್ರೈ ಸ್ಕಿನ್. ನಮ್ಮ ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗಿ ದೇಹ ಡಿಹೈಡ್ರೇಟ್ ಆದಾಗ ಡ್ರೈ ಸ್ಕಿನ್ ಏರ್ಪಡುತ್ತೆ. ಆಗ ಉಗುರಿನ ಸುತ್ತ ಇರುವ ಚರ್ಮ ಒಣಗಿ ಹೋಗಿ ಈ ರೀತಿ ಏರ್ಪಡುತ್ತೆ. ಎರಡನೆಯ ಕಾರಣ ನೈಲ್ ಬೈಟಿಂಗ್. ಪದೇ ಪದೇ ಉಗುರುಗಳನ್ನ ಕಡಿತಾ ಇದ್ರೆ ಉಗುರಿನ ಸುತ್ತ ಇರುವ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ. ಇದರಿಂದಲೂ ಕೂಡ ಈ ರೀತಿ ಏರ್ಪಡುತ್ತೆ. ಮೂರನೆಯ ಕಾರಣ ವಿಟಮಿನ್ಗಳ ಲೋಪ. ನಮ್ಮ ದೇಹದಲ್ಲಿರಬೇಕಾದ ಕೆಲವು ಪ್ರಮುಖ ವಿಟಮಿನ್ಗಳ ಮಿನರಲ್ಗಳ ಪ್ರಮಾಣ ಕಡಿಮೆಯಾದಾಗ ಕೂಡ ಈ ರೀತಿ ಚರ್ಮ ಮೇಲಕ್ಕೆ ಎದ್ದು ಬರೋದು ಏರ್ಪಡುತ್ತೆ. 8,000 ರೂಪಾಯಿ ಇರುವ ಫ್ಯಾನ್ ಕೇವಲ 619 ರೂಪಾಯಿಗೆ, 549 ರೂಪಾಯಿ ಇರುವ ಹಿಮಾಲಯ ಬೇಬಿ ಪೌಡರ್ ಅಂಡ್ ಶಾಂಪೂ ಕಾಂಬೋ ಕೇವಲ 7 ರೂಪಾಯಿ. ಮತ್ತು ಆದ್ರೆ ಇವೆಲ್ಲವೂ ಎಲ್ಲಿ ಗೊತ್ತಾ? ಅಮೆಜಾನ್, ಫ್ಲಿಪ್ಕಾರ್ಟ್ ನಂತಹ ಶಾಪಿಂಗ್ ವೆಬ್ಸೈಟ್ ನಲ್ಲಿ ಕೆಲವು ಪ್ರಾಡಕ್ಟ್ ಗಳ ಬೆಲೆ ಸಡನ್ ಆಗಿ ಡ್ರಾಪ್ ಆಗ್ತಿರುತ್ತೆ. ಇವುಗಳನ್ನ ಲೈಟ್ನಿಂಗ್ ಡೀಲ್ಸ್ ಅಂತ ಕರೀತಾರೆ. ಇವು ತುಂಬಾ ಹೊತ್ತು ಇರೋದಿಲ್ಲ, ಆದ್ರೆ ಬೆಲೆ ತುಂಬಾ ಕಡಿಮೆ ಇರುತ್ತೆ. ಹಾಗಾದ್ರೆ ಈ ಡೀಲ್ಸ್ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತಿದ್ದೀರಾ? ಇಂತಹ ಆಫರ್ಸ್ ಗಳನ್ನ ಡೀಲ್ಸ್ ಬಾಬಾನವರು ಅವರ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತಿರ್ತಾರೆ. ಸೊ ಬೆಸ್ಟ್ ಆಫರ್ಸ್ ನ ತಕ್ಷಣವೇ ಪಡೆಯಲು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣವೇ ಡೀಲ್ಸ್ ಬಾಬಾ ಗ್ರೂಪ್ ಗೆ ಜಾಯ್ನ್ ಆಗಿ. ಕೆಲ ಬಿಸ್ಕೆಟ್ಸ್ ಮೇಲೆ ಈ ರಂಧ್ರಗಳನ್ನ ಯಾಕಿಟ್ಟಿರ್ತಾರೆ? ಇವುಗಳಿಂದ ಉಪಯೋಗವೇನು? ಈ ರಂಧ್ರಗಳಿಂದ ಬಿಸ್ಕೆಟ್ಸ್ ನೋಡೋದಕ್ಕೆ ಆಕರ್ಷಕವಾಗಿ ಕಾಣಿಸ್ತವೆ. ಆದ್ರೆ ಇದರ ಮುಖ್ಯ ಕಾರಣವೇನೆಂದ್ರೆ ಈ ರಂಧ್ರಗಳು ಬಿಸ್ಕೆಟ್ ಕ್ರಂಚಿಯಾಗಿರಲು ಮತ್ತು ಚೆನ್ನಾಗಿ ಕುಕ್ ಆಗಲು ಉಪಯೋಗವಾಗ್ತವೆ. ಅದು ಹೇಗೆ ಅನ್ನೋದನ್ನ ಈಗ ನೋಡೋಣ ಬನ್ನಿ. ಬಿಸ್ಕೆಟ್ ನ ತಯಾರಿಸುವಾಗ ಅಥವಾ ಬಿಸ್ಕೆಟ್ ನ ಬೇಕ್ ಮಾಡುವಾಗ ಈ ರಂಧ್ರಗಳ ಮೂಲಕ ಸ್ಟೀಮ್ ಏರ್ ಪಾಸ್ ಆಗಿ ಬಿಸ್ಕೆಟ್ ಮೇಲೆ ಮತ್ತು ಒಳಗಡೆ ಚೆನ್ನಾಗಿ ಬೇಕಾಗಲು ಇವು ಸಹಾಯವಾಗ್ತವೆ. ಇದರಿಂದ ಬಿಸ್ಕೆಟ್ ಮೆತ್ತಗಿರದೆ ಕ್ರಂಚಿಯಾಗಿರ್ತವೆ. ಫ್ಯಾಕ್ಟರಿಯಲ್ಲಿ ಈ ಬೇಕಿಂಗ್ ಪ್ರಾಸೆಸ್ ಪ್ರಾರಂಭವಾಗೋದಕ್ಕೂ ಮುಂಚೆನೆ ಬಿಸ್ಕೆಟ್ ನ ಒಂದು ಆಕಾರದಲ್ಲಿ ತಯಾರಿಸಿ ಅವುಗಳನ್ನ ಒಂದು ಟ್ರೇನಲ್ಲಿ ಅಥವಾ ಕನ್ವೇಯರ್ ಬೆಲ್ಟ್ ಅಲ್ಲಿ ಇಟ್ಟು ಅವುಗಳ ಮೇಲೆ ಉಪ್ಪು ಅಥವಾ ಸಕ್ಕರೆಯನ್ನ ಬೆರೆಸಿದ ಮೇಲೆ ಒಂದು ಮಿಷನ್ ಅಲ್ಲಿ ಇಟ್ಟು ಈ ಹೋಲ್ಸ್ ನ ಇಡ್ತಾರೆ.
ಟ್ರೈನ್ ಕೋಚಸ್ ಮೇಲೆ ಈ ಲೈನ್ಸ್ ಯಾಕಿರ್ತವೆ? ಕೆಲ ಕೋಚಸ್ ಮೇಲೆ ಬಿಳಿ ಬಣ್ಣದ ಲೈನ್ಸ್ ಇದ್ರೆ ಇನ್ನು ಕೆಲ ಕೋಚಸ್ ಮೇಲೆ ಹಳದಿ ಬಣ್ಣದ ಲೈನ್ಸ್ ಇರ್ತವೆ. ಆದ್ರೆ ಇವುಗಳ ಅರ್ಥವೇನು? ನೀಲಿ ಬಣ್ಣದ ಕೋಚಸ್ ಮೇಲೆ ವೈಟ್ ಲೈನ್ಸ್ ಇದ್ರೆ ಅವುಗಳನ್ನ ಅನ್ರಿಸರ್ವ್ಡ್ ಸೆಕೆಂಡ್ ಕ್ಲಾಸ್ ಅಂತ ಕರೀತಾರೆ. ಅಂದ್ರೆ ಪ್ರಯಾಣಿಕರು ಇವುಗಳನ್ನ ನೋಡಿದ ಕೂಡಲೇ ಇವು ಜನರಲ್ ಕೋಚಸ್ ಅಂತ ಸುಲಭವಾಗಿ ಗುರುತಿಸಬಹುದು. ಸೊ ಈ ಲೈನ್ಸ್ ನ ನೋಡಿದ ಕೂಡಲೇ ಸೆಕೆಂಡ್ ಕ್ಲಾಸ್ ಜನರಲ್ ಕೋಚಸ್ ಅಂತ ತಿಳ್ಕೊಂಡು ಪ್ರಯಾಣಿಕರಿಗೆ ಆ ಕೋಚಸ್ ನಲ್ಲಿ ಹತ್ತಲು ಸಹಾಯವಾಗುತ್ತೆ. ಮತ್ತೆ ಬ್ಲೂ ಅಂಡ್ ರೆಡ್ ಲೈನ್ಸ್ ಇರುವ ಕೋಚಸ್ ಮೇಲೆ ಹಳದಿ ಬಣ್ಣದ ಲೈನ್ಸ್ ಇದ್ರೆ ಆ ಕೋಚ್ಗಳು ಅಂಗವಿಕಲರಿಗಾಗಿ ಅಥವಾ ಅನಾರೋಗ್ಯದಿಂದಿರುವ ಪ್ರಯಾಣಿಕರಿಗಾಗಿ ಅಂತ ಅರ್ಥ. ಅದೇ ರೀತಿ ಲೋಕಲ್ ಟ್ರೈನ್ ಗಳ ಮೇಲೂ ಕೂಡ ಕೆಲವು ಸಿಂಬಲ್ಸ್ ಇರ್ತವೆ. ಅವೇನೆಂದ್ರೆ ಕೋಚ್ ಮೇಲೆ ಕೆಂಪು ಬಣ್ಣದ ಲೈನ್ಸ್ ಇದ್ರೆ ಅವು ಫಸ್ಟ್ ಕ್ಲಾಸ್ ಕೋಚಸ್ ಅಂತ ಅರ್ಥ, ಮತ್ತು ಹಸಿರು ಬಣ್ಣದ ಲೈನ್ಸ್ ಇದ್ರೆ ಆ ಕೋಚ್ಗಳು ಸ್ತ್ರೀಯರಿಗಾಗಿ ಅಂತ ಅರ್ಥ. ಅದೇ ರೀತಿ ಒಂದ್ ವೇಳೆ ನೀಲಿ ಬಣ್ಣದ ಲೈನ್ಸ್ ಇದ್ರೆ ಆ ಕೋಚ್ಗಳು ಅಂಗವಿಕಲರಿಗಾಗಿ ಅಂತ ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲರೂ ಕ್ಯಾಲ್ಕುಲೇಟರ್ನ ಬಳಸ್ತೇವೆ, ಆದರೆ ಅದರಲ್ಲಿರುವ M+, M-, MRC ನಂತಹ ಕೆಲವು ಕೀಸ್ನ ಉಪಯೋಗ ಏನು ಅನ್ನೋದು ನಮ್ಮಲ್ಲಿ ಹಲವಾರು ಜನರಿಗೆ ಗೊತ್ತಿಲ್ಲ. ಸೊ ಇವುಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಕ್ಯಾಲ್ಕುಲೇಟರ್ ಅಲ್ಲಿರುವ GT ಕೀ ಬಗ್ಗೆ ತಿಳ್ಕೊಳ್ಳೋಣ. GT ಅಂದ್ರೆ ಗ್ರ್ಯಾಂಡ್ ಟೋಟಲ್, ಅಂದ್ರೆ ಕೆಲವು ಅಂಕಿಗಳನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅವುಗಳ ಒಟ್ಟು ಮೊತ್ತವನ್ನ ನಮಗೆ ತೋರಿಸುತ್ತೆ. ಉದಾಹರಣೆಗೆ 10 × 3 = 5 × 2 = 6 × 4 = GT+ ಅಂತ ಮಾಡಿದ್ರೆ ಆ ಮೂರರ ಟೋಟಲ್ ನ ತೋರಿಸುತ್ತೆ. ಹೀಗೆ ವಿಧವಾಗಿ ಎಷ್ಟೋ ಕ್ಯಾಲ್ಕುಲೇಷನ್ಸ್ ನ ಮಾಡಿ ಕೊನೆಗೆ GT ಪ್ರೆಸ್ ಮಾಡಿದ್ರೆ ಅವುಗಳ ಗ್ರ್ಯಾಂಡ್ ಟೋಟಲ್ ನ ತೋರಿಸುತ್ತೆ. ಎರಡನೆಯದ್ದು MU ಕೀ, ಇದನ್ನ ಮೇಕಪ್ ಕೀ ಅಂತ ಕರೀತಾರೆ. ಇದು ಹೇಗೆ ಉಪಯೋಗವಾಗುತ್ತೆ ಅಂದ್ರೆ, ಉದಾಹರಣೆಗೆ ಒಂದು ಶಾಪ್ ಅಲ್ಲಿ 20% ಡಿಸ್ಕೌಂಟ್ಗೆ ಒಂದು ವಸ್ತುವನ್ನ ಕೊಂಡ್ಕೊಂಡಿದ್ದೇವೆ ಅಂತ ಅನ್ಕೊಳ್ಳಿ. ಅದರ ಬೆಲೆ 600 ರೂಪಾಯಿ ಇರುತ್ತೆ. ಈಗ ಅದರ ಒರಿಜಿನಲ್ ಬೆಲೆಯನ್ನ ತಿಳ್ಕೋಬೇಕು ಅಂದ್ರೆ MU ಕೀ ಉಪಯೋಗವಾಗುತ್ತೆ. ಮೊದಲು 600 ಟೈಪ್ ಮಾಡಿ, ನಂತರ MU ಕೀನ ಪ್ರೆಸ್ ಮಾಡಿ, ಆಮೇಲೆ 20 ಟೈಪ್ ಮಾಡಿ ಪರ್ಸೆಂಟೇಜ್ ಕೀನ ಪ್ರೆಸ್ ಮಾಡಬೇಕು. ಆಗ ಅದರ ಒರಿಜಿನಲ್ ಬೆಲೆ 750 ರೂಪಾಯಿ ಬರುತ್ತೆ. ಹೀಗೆ MU ಕೀನ ಬಳಸಿ ಕಾಸ್ಟ್, ಪ್ರಾಫಿಟ್ ಮತ್ತು ಡಿಸ್ಕೌಂಟ್ ನ ತಿಳ್ಕೋಬಹುದು. ಈಗ M+, M-, MRC ಕೀಸ್ ಹೇಗೆ ಉಪಯೋಗವಾಗ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ಲಿ M+ ಅಂದ್ರೆ ಮೆಮೊರಿ ಪ್ಲಸ್, M- ಅಂದ್ರೆ ಮೆಮೊರಿ ಮೈನಸ್, ಹಾಗೇನೆ MRC ಅಂದ್ರೆ ಮೆಮೊರಿ ರೀಕಾಲ್. ಗ್ರ್ಯಾಂಡ್ ಟೋಟಲ್ ಅಂತೆ ಈ ಕೀಗಳು ಕೂಡ ಉಪಯೋಗವಾಗ್ತವೆ. ಆದ್ರೆ ಗ್ರ್ಯಾಂಡ್ ಟೋಟಲ್ ಅಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ಸ್ ನ ಮಾಡಿದ್ರು ಅವುಗಳನ್ನ ಆಡ್ ಮಾಡಿ ನಮಗೆ ಫೈನಲ್ ಆನ್ಸರ್ ನ ತೋರಿಸುತ್ತೆ. ಆದ್ರೆ ಇದರಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಆದ್ರೂ ಅವು ಪ್ಲಸ್ ಆದ್ರೆ ಪ್ಲಸ್, ಮೈನಸ್ ಆದ್ರೆ ಮೈನಸ್ ಮಾಡಿ ತೋರಿಸುತ್ತೆ. ಉದಾಹರಣೆಗೆ ಇದನ್ನ ಈ ಕೀಸ್ ಗಳ ಸಹಾಯದಿಂದ ಕ್ಯಾಲ್ಕುಲೇಟ್ ಮಾಡಬೇಕು. 8 × 5 M+, 2 × 4 M-, 9/3 M+. ಹೀಗೆ ಟೈಪ್ ಮಾಡಿ MRC ನ ಪ್ರೆಸ್ ಮಾಡಿದ್ರೆ ಅದರ ಗ್ರ್ಯಾಂಡ್ ಟೋಟಲ್ ಬರುತ್ತೆ. ಆದ್ರೆ ಇಲ್ಲಿ ನಂಬರ್ ನ ಮುಂದೆ ಇರುವ ಸಿಂಬಲ್ಸ್ ನ ಅಂದ್ರೆ ಪ್ಲಸ್ ಆರ್ ಮೈನಸ್ ನ ನಂಬರ್ ನ ನಂತರ M+ ಅಥವಾ M- ಅಂತ ಕೊಡಬೇಕು. ಇದಕ್ಕಾಗಿ 8 × 5 ಮುಂದೆ ಇರುವ ಪ್ಲಸ್ ಸಿಂಬಲ್ ನ 8 × 5 ನಂತರ M+ ಆಗಿ ಕೊಟ್ಟಿದ್ದೇವೆ. ಹಾಗೇನೆ 2 × 4 ಮುಂದೆ ಇರುವ ಮೈನಸ್ ಸಿಂಬಲ್ ನ 2 × 4 ನಂತರ M- ಆಗಿ ಕೊಟ್ಟಿದ್ದೇವೆ. ಹೀಗೆ ಎಷ್ಟೋ ಕ್ಯಾಲ್ಕುಲೇಷನ್ಸ್ ನ ಮಾಡಿ ಕೊನೆಗೆ MRC ಟೈಪ್ ಮಾಡಿದ್ರೆ ಒಟ್ಟು ಮೊತ್ತವನ್ನ ತಿಳ್ಕೋಬಹುದು. ಹಾಗೇನೆ ಕೆಲವೊಂದು ಕ್ಯಾಲ್ಕುಲೇಟರ್ಸ್ ಅಲ್ಲಿ MS ಅಂತ ಇರುತ್ತೆ, ಅಂದ್ರೆ ಮೆಮೊರಿ ಸ್ಟೋರ್. ಈ ಕೀಸ್ ನ ಬಳಸಿ ಫೈನಲ್ ಆನ್ಸರ್ ಅಥವಾ ನಂಬರ್ಸ್ ನ ಸೇವ್ ಮಾಡ್ಕೋಬಹುದು. ಈ ವಿಡಿಯೋದಿಂದ ನೀವೇನಾದ್ರೂ ಹೊಸ ವಿಷಯ ತಿಳ್ಕೊಂಡಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.